ನಮಸ್ತೆ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪೂಜಾ. ನನ್ನ ಮಗ ಅದ್ವಿತ್ LKGಯಲ್ಲಿ ಓದ್ತಾ ಇದ್ದಾನೆ. ನಮಗೆಲ್ಲರಿಗೂ ದಸರಾ ಅಂದ ತಕ್ಷಣ ನೆನಪಾಗೋದು ದುರ್ಗಾದೇವಿಯ ಆರಾಧನೆ. ದುರ್ಗಾದೇವಿಯನ್ನು ಆರಾಧಿಸುವುದು 10 ದಿನಗಳ ಕಾಲ ದುರ್ಗಾದೇವಿಯನ್ನು ಆರಾಧಿಸುತ್ತೇವೆ. ದುರ್ಗಾದೇವಿ ಅಂದರೆ ಯಾರು, ಅವಳ ಜನನ ಹೇಗಾಯ್ತು, ಅದನ್ನ ನಾವು ನಮ್ಮ ಪಪೆಟ್ ಶೋ ಮೂಲಕ ನೋಡೋಣ. ಬಹಳ ವರ್ಷಗಳ ಹಿಂದೆ ಮಹಿಷಾಸುರನೆಂಬ ಅಸುರರಿದ್ದ. ಅವನು ಶಕ್ತಿಶಾಲಿ ಹಾಗೂ ಭಯಂಕರವಾದ ರಾಕ್ಷಸನಾಗಿದ್ದ. ಇವನು ಇನ್ನಷ್ಟು ಶಕ್ತಿಶಾಲಿಯಾಗಲು ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದನು. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಹೀಗೆ ಹಲವಾರು ವರ್ಷಗಳ ಕಾಲ ಅವನು ತಪಸ್ಸನ್ನು ಆಚರಿಸಿದನು. ಕೊನೆಗೆ ಬ್ರಹ್ಮದೇವನು ಅವನ ತಪಸ್ಸನ್ನು ಮೆಚ್ಚಿ ಅವನ ಹತ್ತಿರ ಬಂದು, ನೀನು ಇಷ್ಟೊಂದೇಕೆ ಘೋರವಾದ ತಪಸ್ಸನ್ನು ಆಚರಿಸುತ್ತಿರುವೆ, ನಿನಗೇನು ಬರಬೇಕು ಎಂದು ಕೇಳು ಎಂದು ಹೇಳಿದಾಗ ದುಷ್ಟ ಮಹಿಷಾಸುರನು, ನಾನು ಇನ್ನಷ್ಟು ಶಕ್ತಿಶಾಲಿಯಾಗಬೇಕು, ನನ್ನನ್ನು ಪುರುಷರಾಗಲಿ ದೇವತೆಗಳಾಗಲಿ ನನ್ನನ್ನು ಕೊಲ್ಲಲಾಗಬಾರದು ಎಂದು ಹೇಳಿದನು. ಹಾಗೆಂದು ನೀವು ವರ ನೀಡಬೇಕು ಎಂದು ಬ್ರಹ್ಮದೇವರನ್ನು ಕುರಿತು ಕೇಳಿದನು. ಅದಕ್ಕೆ ಬ್ರಹ್ಮದೇವರು ಸ್ವಲ್ಪ ಹೊತ್ತು ವಿಚಾರಿಸಿ ನಂತರ ತಥಾಸ್ತು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಬ್ರಹ್ಮದೇವರಿಂದ ವರ ಪಡೆದನೆಂದು ದುಷ್ಟ ಮಹಿಷಾಸುರನು ಅಹಂಕಾರದಿಂದ ಎಲ್ಲ ಜನರನ್ನು ಭಯಪಡಿಸತೊಡಗಿದನು. ಹಾಗೆ ಎಲ್ಲರನ್ನೂ ಹೆದರಿಸತೊಡಗಿದನು. ಭೂಮಿಯನ್ನು ನಾಶಪಡಿಸತೊಡಗಿದನು. ಕೊನೆಗೆ ಸ್ವರ್ಗಲೋಕದಲ್ಲಿ ಹೋಗಿ ದೇವತೆಗಳನ್ನು ಅಲ್ಲಿಂದ ಓಡಿಸಿಬಿಟ್ಟನು. ಇದರಿಂದ ಭಯಭೀತರಾದ ಎಲ್ಲ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಹತ್ತಿರ ಹೋಗಿ ನಡೆದ ಎಲ್ಲ ಘಟನೆಯನ್ನು ಹೇಳಿದರು. ಇದಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸ್ವಲ್ಪ ಹೊತ್ತು ವಿಚಾರಿಸಿ ತಮ್ಮ 3 ಜನರ ಶಕ್ತಿಯನ್ನು ಒಟ್ಟುಗೂಡಿಸಿ ವಿಶ್ವದ ಅತ್ಯಂತ ಉಜ್ವಲವಾದ ಬೆಳಕೊಂದನ್ನು ತಯಾರಿಸಿದರು. ಅದೇ ದುರ್ಗಾದೇವಿ. ಈ ದುರ್ಗಾದೇವಿಯನ್ನು ತಮ್ಮ 3 ಜನರ ಶಕ್ತಿಯನ್ನು ಒಟ್ಟುಗೂಡಿಸಿ ಉಜ್ವಲ ಬೆಳಕಿನಿಂದ ಸೃಷ್ಟಿಸಿದರು. ಮುಂದೆ ದುರ್ಗಾದೇವಿಯನ್ನು ಎಲ್ಲ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಟ್ಟು ಸುಸಜ್ಜಿತಗೊಳಿಸಿದರು ಯುದ್ಧಕ್ಕೆ. ಬ್ರಹ್ಮದೇವನು ಕಮಂಡಲವನ್ನು, ವಿಷ್ಣುವು ಸುದರ್ಶನ ಚಕ್ರವನ್ನು, ಮಹೇಶ್ವರನು ತ್ರಿಶೂಲವನ್ನು, ಇಂದ್ರದೇವನು ವಜ್ರಾಯುಧವನ್ನು, ವರುಣ ದೇವನು ಬಾಣಗಳನ್ನು, ಹಾಗೆ ಎಲ್ಲರೂ ಇದೇ ರೀತಿ ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಟ್ಟು ದೇವಿಯನ್ನು ಯುದ್ಧಕ್ಕೆ ಸುಸಜ್ಜಿತಗೊಳಿಸಿದರು. ದೇವಿ ಹಾಗೂ ಮಹಿಷಾಸುರ ಇಬ್ಬರು ಯುದ್ಧಕ್ಕೆ ಸಿದ್ಧರಾದರು. ಕೊನೆಗೆ ಇಬ್ಬರ ಯುದ್ಧವು ಆರಂಭವಾಯಿತು. ಈ ಯುದ್ಧವು 10 ದಿನಗಳ ಕಾಲ ನಡೆಯಿತು. ಇವರಿಬ್ಬರ ನಡುವೆ ಯುದ್ಧವು 10 ದಿನಗಳ ಕಾಲ ನಡೆಯಿತು. ಕೊನೆಗೆ 10ನೇ ದಿನ ದೇವಿಯು ಮಹಿಷಾಸುರನನ್ನು ಸಂಹರಿಸಿದಳು. ಈ ದಿನವನ್ನು ನಾವು ವಿಜಯದಶಮಿ ಎಂದು ಆಚರಿಸುತ್ತೇವೆ. ಈಗ ದುರ್ಗಾದೇವಿಯನ್ನು ಯಾವ ಯಾವ ಹೆಸರಿನಿಂದ ಪೂಜಿಸುತ್ತೇವೆ ಎಂದು ಮುಂದಿನ ದಿನಗಳಲ್ಲಿ ನೋಡೋಣ.